ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿ ಹಾಗೆ ಲಂಚ್ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಬಸ್ಸಾರು ಲಂಚ್ಗೆ, ಹಾಗೆ ಮಕ್ಕಳು ಸ್ನ್ಯಾಕ್ಸ್ ಅಂತ ಕೇಳ್ತಾಯಿದ್ರು. ಸ್ನ್ಯಾಕ್ಸ್ ಏನೂ ಇದ್ದಿಲ್ಲ, ಹಾಗೆ ನಾನೇ ಪ್ರಿಪೇರ್ ಮಾಡಿದೆ ಸಮೋಸ. ಈಗ ಲಂಚ್ ರೆಸಿಪಿ ಶೇರ್ ಮಾಡಿಬಿಡ್ತೀನಿ. ಫಸ್ಟು ಹೀರೆಕಾಯಿ ಮತ್ತು ಬೀನ್ಸು ಬೇಯಲಿಕ್ಕೆ ಇಟ್ಟಿದ್ದೀನಿ. ಹೀರೆಕಾಯಿ ಕ್ವಾಂಟಿಟಿ ಜಾಸ್ತಿ ಇತ್ತು, ಬೀನ್ಸ್ ಕಡಿಮೆ ಇತ್ತು. ಸರಿ, ಎರಡು ಸೇರಿಸಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಕಡಾಯಿಗೆ ಕಡಾಯಿ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೈಡಲ್ಲಿ ಒಂದು ಕಡೆ ಕುಕ್ಕರ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಬಸ್ಸಾರಿಗೆ ಜೀರಿಗೆ ಜಾಸ್ತಿ ಇರಬೇಕು. ಒಂದ್ಸರಿ ಶೇರ್ ಮಾಡಿದ್ದೀನಿ ಬಸ್ಸಾರು ಸೊಪ್ಪಿಂದು, ಅದೇ ಸೇಮ್ ಮೆಥಡು. ಬಟ್ ಅಲ್ಲಿ ಸೊಪ್ಪು ಹಾಕಿದ್ದೀವಿ ರುಬ್ಕೊಳ್ಳೋಕ್ಕೆ, ಇಲ್ಲಿ ಸೊಪ್ಪು ಹಾಕ್ಬಾರ್ದು. ಸೊಪ್ಪಿಲ್ವಲ್ಲ, ಹೀರೆಕಾಯಿ ಹಾಕ್ಬಾರ್ದು, ಅದ್ರ ಜೊತೆಲಿ ಬೇಯಿಸಿದ್ದೀವಲ್ಲ ಬೇಳೆ, ಅದನ್ನು ಹಾಕ್ಕೋಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿರೋ ಬೇಳೆ, ಹುಣಸೆಹಣ್ಣು, ಸಾಂಬಾರು ಪುಡಿ, ಹೋಮ್ ಮೇಡ್ ಸಾಂಬಾರು ಪುಡಿ ನಾನು ಹಾಕ್ಕೊಳ್ತಾ ಇರೋದು, ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಟ್ಟು ರುಬ್ಕೋಬೇಕು. ನೋಡಿ, ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ರುಬ್ಕೊಂಡಿದ್ದೀನಿ. ಆ ಕಡೆ ಅದೇ ಕುಕ್ಕರಲ್ಲಿ ಒಗ್ಗರಣೆಗೆ ಹಾಕ್ಕೊಂಡು ರುಬ್ಕೊಂಡಿರೋ ಮಸಾಲೆ ಅದಕ್ಕೆ ಹಾಕ್ಕೊಂಡು ಕಾಯಿಸ್ಕೊಂಡ್ರೆ ಆಯಿತು, ಬಸ್ಸಾರು ರೆಡಿ. ಇಲ್ಲಿ ಪಲ್ಯ ಮಾಡ್ಕೊಳ್ಳೋಕ್ಕಂತ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು ಸೊಪ್ಪು ಇಷ್ಟು ಹಾಕಿ, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಪಲ್ಯಕ್ಕೆ. ಹಸಿಮೆಣ್ಸಿನ್ಕಾಯಿ ಎಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಬೇಯಿಸಿರೋ ಹೀರೆಕಾಯಿನ ಒತ್ಕೊಬೇಕು, ಇಲ್ಲಾಂದರೆ ನೀರು ಇರುತ್ತೆ, ನೀರು ಸಮೇತ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಹಂಗೆ ಎಣ್ಣೆದಲ್ಲಿ ಫ್ರೈ ಮಾಡೋದು ಅದೊಂಥರ ಪಲ್ಯ, ಇದು ಬೇಯಿಸಿ ಮಾಡ್ತಾ ಇರೋದಲ್ವ ಪಲ್ಯ. ಹಾಗಾಗಿ ಇದನ್ನು ಅದರಲ್ಲಿರೋ ನೀರೆಲ್ಲ ಹೊತ್ಕೊಂಡು ಅದನ್ನು ಈರುಳ್ಳಿ ಫ್ರೈ ಮಾಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಸ್ಟವ್ ಮೇಲೆ ಬಿಟ್ಟರೆ ಆಯಿತು. ಕೊತ್ತಂಬರಿ ಸೊಪ್ಪು ಫೈನಲಿ ಲಾಸ್ಟಾಗಿ ಹಾಕ್ಕೊಂಡ್ರೆ ಪಲ್ಯನೂ ರೆಡಿ. ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ದೆ. ಇವಾಗ ಮಕ್ಕಳಿಗೆ ಸ್ನ್ಯಾಕ್ಸು 1 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಅರ್ಧದಷ್ಟು ರವೆ, ಅಂದರೆ ಚಿರೋಟಿ ರವೆ, ಇದು ಅಜ್ವಾನು ಸ್ವಲ್ಪ, ಸಮೋಸಾಗೆ ಅಜ್ವಾನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಉಪ್ಪು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಎಣ್ಣೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕ್ಕೊಳ್ತಾನೆ ಇರ್ತೀನಿ ನಾನು, ಯಾಕಂದರೆ ಹಂಗೆ ಕೊಟ್ಟರೆ ತಿನ್ನೋದಿಲ್ಲ. ಹೀಗೆ ರೆಸಿಪಿ ಮಾಡಬೇಕಾದ್ರೆ ಹಾಕ್ಕೊಂಡು ಕೊಟ್ಟರೆ ತಿನ್ಕೊಳ್ತಾರೆ ಮಕ್ಕಳು. ಇದಕ್ಕೆ ಬಿಸಿ ನೀರು ಹಾಕ್ಕೋಬೇಕು ಸ್ವಲ್ಪ, ಅದು ಕೈಗೆ ಹಿಡಿ ಕಟ್ಟೋಂಗಿರಬೇಕು, ಆ ಥರ ಆಗೋ ಥರ. ಯಾಕಂದರೆ ರವೆ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಬಿಸಿನೀರು ಹಾಕ್ಕೊಂಡು ಕಲಸಿ ಒಂದು ಕಡೆ ಸೈಡ್ಗೆ ಎತ್ತಿಡಬೇಕು, ಮುಚ್ಚಿಡಬೇಕು. ಅದು ಸ್ವಲ್ಪ ಹೊಂದ್ಕೋಬೇಕಲ್ವ ಹಿಟ್ಟು, ಹಾಗಾಗಿ. ಇವಾಗ ಬೇಯಿಸಿಟ್ಟಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಟ್ಲಿಗೆ ಹಾಕ್ಕೊಂಡು. ಮಿಕ್ಸಿ ಜಾರ್ಗೆ ಧನಿಯಾಕಾಳು, ಸೋಂಪು, ಜೀರಿಗೆ, ಶುಂಠಿ ಇಷ್ಟನ್ನು ಹಾಕಿ ಪುಡಿ ಮಾಡಿ ಎತ್ತಿಟ್ಕೋಬೇಕು. ಮತ್ತು ಹಸಿಮೆಣ್ಸಿನ್ಕಾಯಿ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಅವಾಗೆ ಪುಡಿ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಸೇರಿಸಿ ಫ್ರೈ ಮಾಡಿ, ಸೀದೋಗೋ ಥರ ಫ್ರೈ ಮಾಡಬಾರ್ದು, ನೀಟಾಗಿ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿಸಿರೋ ಥರ ಇದು ನನ್ನ ಮಗಳೇ ಮಾಡ್ತಾ ಇರೋದು. ಅದು ಅವಳಿಗೆ ಈ ಥರ ಮಾಡೋದಕ್ಕೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ನಾನು ಇರ್ತೀನಿ ಪಕ್ಕದಲ್ಲಿಯೇ, ಅದಕ್ಕೆ ನಿಂತ್ಕೊಂಡು ಮಾಡ್ತಾಳೆ, ನಾನು ಮಾಡ್ತೀನಿ ಮಮ್ಮಿ ಅಂತ. ಈಗ ಬೇಯಿಸಿಟ್ಕೊಂಡಿರೋ ಬಟಾಣಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಸೇರಿಸಿದ್ಮೇಲೆ ಮಿಕ್ಸ್ ಮಾಡಿ ಹೊಂದ್ಕೋಬೇಕಲ್ವ ಮಸಾಲೆ ಜೊತೆಯಲ್ಲಿ, ಅದಕ್ಕೋಸ್ಕರ. ಇವಾಗ ಸ್ಮ್ಯಾಶ್ ಮಾಡಿಟ್ಟಿರೋ ಆಲೂಗಡ್ಡೆನ ಸೇರಿಸ್ಕೊಳ್ಳೋದು. ಇಲ್ಲಿ ನೋಡಿ ಸೇರಿಸ್ಕೊತಾ ಇದ್ದೀವಿ ಇಲ್ಲಿ ಪೊಟ್ಯಾಟೋನ. ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದು. ಮತ್ತು ಆಮೇಲೆ ಮಸಾಲೆಯಲ್ಲಿ ಏನಾರ ಕಮ್ಮಿ ಬಂತು ಅಂದರೆ ಉಪ್ಪು ಹಾಕ್ಕೋಬೋದು. ಮತ್ತು
ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟು ಇನ್ನೊಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಖಾರದ ಪುಡಿ ಆ ಮಸಾಲೆಗೆ ಆಗುವಷ್ಟು ಖಾರದ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ. ಅಷ್ಟೊಂದು ಖಾರ ಇರಲ್ಲ, ಯಾಕಂದರೆ ಎಣ್ಣೆಲಿ ಫ್ರೈ ಮಾಡಿರ್ತೀವಲ್ವ, ಅದಕ್ಕೋಸ್ಕರ ಪಲ್ಯಕ್ಕೆ ಮಾತ್ರನೇ ಇದು ಫುಲ್ಲು ಒಳಗಡೆ ಸ್ಟಫಿಂಗ್ಗೆ ಖಾರ ಕೊಡುತ್ತೆ. ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆವಾಗಲೇ ಮಾಡಿಟ್ಕೊಂಡಿರೋ ಆಲೂಗಡ್ಡೆದು ಮ್ಯಾಶ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಇದೆಲ್ಲ ಮಾಡೋಷ್ಟರಲ್ಲಿ ನಾವು ಕಲಸಿಟ್ಟಿರೋ ಹಿಟ್ಟು ಕೂಡ ಚೆನ್ನಾಗಿ ಒಳ್ಳೆ ಹದಕ್ಕೆ ಬಂದಿರುತ್ತೆ. ಆವಾಗ ತೀಡ್ಕೊಬೋದು ನಾವು ಹೆಂಗೆ ಬೇಕಾದರೆ ಹಂಗೆ. ನಿಧಾನಕ್ಕೆ ಪೇಷನ್ಸಿಂದ ಇದನ್ನು ಕಲಿಸ್ಕೋಬೇಕು, ಇಲ್ಲಾಂದರೆ ಎಣ್ಣೆಗೆ ಖಾರದ ಪುಡಿ ಕಪ್ಪಗಾಗ್ಬಿಡುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ. ಇವಾಗ ನೋಡಿ, ಆವಾಗಲೇ ಮಾಡಿಟ್ಕೊಂಡಿರೋ ಆಲೂಗಡ್ಡೆ ಪಲ್ಯನ ಸೇರಿಸ್ಕೊಳ್ಳೋದು. ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ. ಸೇಮ್ ಅಂಗಡಿಯಲ್ಲಿ ನಾವು ಹೊರಗಡೆ ತಿಂತೀವಲ್ವ, ಆ ಥರನೇ ಇರುತ್ತೆ ಸಮೋಸ ಇದು. ಟೀ ಟೈಮ್ ಸ್ನ್ಯಾಕ್ಸ್ಗೆ ಬೆಸ್ಟು. ಇವಾಗ ನನಗೆ ಉಪ್ಪು ಶಾರ್ಟೇಜ್ ಬಂತು ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಒಂದು 2 ನಿಮಿಷ ಸ್ಟವ್ ಮೇಲೆ ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ತು ಅಂದರೆ ಆಯಿತು, ಸ್ಟಫಿಂಗ್ ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕ್ಕೋಬೋದು ಫೈನಲ್ಗೆ, ಲಾಸ್ಟಿಗೆ. ಇವಾಗ ಹಿಟ್ಟು ಕಲಸಿಟ್ಕೊಂಡಿದ್ದೀವಲ್ಲ, ಅದನ್ನು ಲಟ್ಸ್ಕೊಳ್ಳೋದು ರೌಂಡ್ ಶೇಪಿಗೆ. ನಿಮಗೆ ಎಷ್ಟು ದೊಡ್ಡದಲ್ಲಿ ಬೇಕೋ ಅಷ್ಟು ದೊಡ್ಡದರಲ್ಲಿ ರೌಂಡ್ ಶೇಪಿಗೆ ತೀಡ್ಕೊಂಡು ಅದನ್ನು 2 ಭಾಗ ಮಾಡ್ಕೋಬೇಕು, ಯಾಕಂದರೆ ಕೋನ್ ಶೇಪಲ್ಲಿ ಬರಬೇಕಲ್ವ. ಹಾಗಾಗಿ ನೋಡಿ, ನಾವು ಇಷ್ಟು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡಿರೋದು, ದೊಡ್ಡ ಸೈಜಲ್ಲಿ ಮಾಡಿಲ್ಲ. ಇವಾಗ ಕಾರ್ನ್ಫ್ಲೋರು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಎಡ್ಜಸ್ಗೆ ಹಾಕಿ ಅಂಟಿಸ್ಕೋಬೇಕು. ಇಲ್ಲಾಂದರೆ ಸ್ಟಫಿಂಗೆಲ್ಲ ಆಚೆ ಬಂದುಬಿಡುತ್ತೆ ನಾವು ಹಾಕಿರೋ ಸ್ಟಫಿಂಗ್ ಒಳಗಡೆ. ಈ ಥರ ಅಂಟಿಸ್ಕೊಂಡಿದ್ದಾದಮೇಲೆ ಈ ಥರ ಕೋನ್ ಶೇಪಲ್ಲಿ ಬರುತ್ತೆ. ಅದಕ್ಕೆ ಮಾಡಿಟ್ಕೊಂಡಿರೋಂಥ ಸ್ಟಫಿಂಗ್ನ ತುಂಬಿಸ್ಕೊಳ್ಳೋದು ಒಳಗಡೆ. ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ಇಲ್ಲ ನಾವು ಇದರಲ್ಲಿ ಕರ್ಜಿಕಾಯಿ ಒತ್ತಿತೀವಲ್ಲ, ಆ ಥರ ಅದರಲ್ಲೂ ಮಾಡ್ಕೋಬೋದು, ಡಿಫ್ರೆಂಟಾಗಿರುತ್ತೆ. ನಾವು ಹೊರಗಡೆ ಸಿಗುತ್ತಲ್ವ ಸಮೋಸ, ಅದೇ ಶೇಪಲ್ಲೇ ಮಾಡಿರೋದು. ಕಾರ್ನ್ಫ್ಲೋರು ನೀರಲ್ಲಿ ಕಲಸಿಟ್ಕೊಂಡು ಅದನ್ನು ಈ ಥರ ಎಡ್ಜಸ್ಸಲ್ಲಿ ಅಂಟಿಸ್ಬಿಟ್ಟು ಮೆತ್ತಿದ್ರೆ ಈ ಥರ ಮೆತ್ಕೊಳ್ಳುತ್ತೆ, ಅದು ಓಪನ್ ಆಗೋದಿಲ್ಲ. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಬಾಣಲೆಯಲ್ಲಿ, ಸ್ಟವ್ ಮೇಲೆ ಕಾದಿದೆ. ಎಲ್ಲ ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಫ್ರೈ ಮಾಡ್ಕೊಳ್ಳೋದು. ಒಂದು ಕಡೆ ಬೆಂದಿದ್ದಾದಮೇಲೆ ಇನ್ನೊಂದು ಕಡೆ ನೀಟಾಗಿ ತಿರುಗಿಸ್ಕೊಂಡು ಒಳ್ಳೆ ಬ್ರೌನ್ ಕಲರ್ ಬರೋವರೆಗೂ, ಬ್ರೌನ್ ಅಂದರೆ ಅಷ್ಟೊಂದು ಬ್ರೌನ್ ಇಲ್ಲ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಸೂಪರಾಗಿತ್ತು, ಒಂದ್ಸಲ ಟ್ರೈ ಮಾಡಿ. ಟೊಮೊಟೊ ಕೆಚಪ್ ಜೊತೆಲಿ ಸರ್ವ್ ಮಾಡಿದ್ದೆ ನಾನು. ಇದು ಬೇಬಿ ಸಮೋಸ. ನಮ್ಮ ಮಗಳು ಈ ಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದಾಳೆ. ಹಿಂಗೆ ಬೇಕಾದರೆ ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನು ಟೊಮೊಟೊ ಕೆಚಪ್ ಜೊತೆಲಿ ಸರ್ವ್ ಮಾಡಿದ್ದೀನಿ, ಚೆನ್ನಾಗಿತ್ತು. ನೀವು ಒಂದ್ಸರಿ ಮಾಡ್ಕೊಂಡು ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.